ಫೈನಲಿ ಉಡುಪಿ. ನಿಮಗೆ ಆಟೋ ಬೇಕಂದರೆ ಕ್ಯೂ ಅಲ್ಲಿ ನಿಂತ್ಕೊಬೇಕು, ಜಾಸ್ತಿ ಮಾತಾಡೋಂಗಿಲ್ಲ. ಅಲ್ಲಿಂದ ನಮ್ಮ ಪಯಣ ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ ಕಡೆಗೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ನಾವು ಬಂದಾಯ್ತು. ಗಾಯ್ಸ್ ಬನ್ರಿ ಬೇಗ, ಇಲ್ಲಿ ತಿಕ್ಕ ಒಣಗ್ತಾ ಇದೆ. ಇಲ್ಲಿ ಫಾರೆಸ್ಟ್ ತೋರಿಸ್ತೀನಿ. ಇಲ್ಲ ನೋಡಿ, ಬೀಚಲ್ಲಿ ಫಾರೆಸ್ಟ್. ಊಟ ಮಾಡೋಕ್ಕೂ ಮೇಕಪ್ ಹಾಕೊಂತವಳಪ್ಪ. ಅದು ಸನ್ಸ್ಕ್ರೀನ್ ಗೈಸ್. ನಾವು ರೆಡಿ. ಬನ್ನಿ ಗೈಸ್, ಊಟಕ್ಕೆ ಹೋಗೋಣ. ಈ ಹುಡುಗಿರು ಎಲ್ಲ ಕಡೆ ಲೇಟಪ್ಪ. ಊಟಕ್ಕೂ ಲೇಟು, ಟ್ರಿಪ್ಗೂ ಲೇಟು. ಇವ್ರಿಗೆ ಏನ್ರಲ್ಲಿ ಹೊಡಿಬೇಕಿಲ್ಲ. 1 ಕಿಲೋಮೀಟರ್ ಕರ್ಕೊಂಬಂದ್ಬಿಟ್ಟು ಊಟಕ್ಕೆ. ಇವಾಗ ಕ್ಲೋಸ್. ಇವಾಗ ಎಲ್ಲಾರು ಮುಚ್ಕೊಂಡು ಮತ್ತೆ ವಾಪಸ್ ಹೋಗಿ. ಡಾಬಾದಲ್ಲಿ ತಿನ್ನ ಕೊಂಡ್ರು ಅಂದ್ರೆ ಮುಂದ್ಕೋಗ್ ತಿನ್ನಾನ ಅಂದ್ರಿ. ಈಗ ಅನುಭವಿಸ್ರಿ ನನ್ನ ಮಕ್ಕಳ. ಬಂದ್ವಿ ಬ್ಯಾಟಿಂಗ್ ಮಾಡಕ್ಕೆ. ಇವಳು ಎಲ್ಲೋದ್ರೂ ನಿದ್ದೆ ಮಾಡ್ಬಿಡ್ತಾರೆ. ಮಲ್ಪೆಗ್ ಬಂದು ನೀವು ಮೀನ್ ತಿಂದಿಲ್ಲ ಅಂದ್ರೆ ನಿಮ್ ಜೀವನನೇ ವೇಸ್ಟ್. ನೀವು ಅನ್ನ ವೆಜ್, ಹಿಂದಿ ಚಿತ್ರಾನ್ನ, ಬುಂದಿ ಮೊಸರನ್ನ ಅಷ್ಟೇ. ನೀವು ನೆಕ್ಸ್ಟ್ ಟೈಮ್ ಉಡುಪಿಗೆ ಬಂದ್ರೆ ಈ ಮಲ್ಪೆ ಹೋಟೆಲ್ ಬನ್ನಿ. ಬೀಚ್ಗೆ ಹೋಗ್ತಾ ಇದೀವಿ ನಾವು. ಏನ್ ಹೇಳಿ? ಬೀಚ್. ಹುಡುಗಿರ್ ರೆಡಿ ಆಗ್ಬಿಟ್ರಪ್ಪ, ಇನ್ನು ಹುಡುಗರು ರೆಡಿ ಆಗಿಲ್ಲ ಇನ್ನ. ಎಲ್ಲ ಇದ್ರಲ್ಲೂ ಹೇಳ್ತಾರೆ ಹುಡುಗಿರು ತುಂಬಾ ಟೈಮ್ ತಗೊಳ್ತಾರೆ ರೆಡಿ ಆಗಕ್ಕೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಹುಡುಗಿರ್ ಬೇಗ ರೆಡಿ ಆಗ್ತಾರೆ. ನೋ ಕಾಮೆಂಟ್ಸ್. ಗಾಯ್ಸ್ ಫೈನಲಿ ಬೀಚ್. ಹುಡುಗಿರು ಏನಿಲ್ಲ, ರೆಡಿ ಆಗ್ಬಿಟ್ಟವ್ರ ಫೋಟೋಗಳಿಗೆ. ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ, ಆದ್ರೂ ಫೋಟೋ ತಗೊಂಡೇ ಹೋಗ್ಬೇಕು ಅಂತ ಆಟ ಹಿಡಿದ್ಬಿಟ್ಟವ್ರೆ. ಕತ್ಲಾಯ್ತು, ಮತ್ತೆ ಸಿಗೋಣ. ಬಾಯ್ ಬೇಬಿ, ಸಾರಿ ಬಾಯ್ ಗಾಯ್ಸ್.